ಹಲೋ ವೀಕ್ಷಕರೇ, ನಾನು ನಿಮ್ಮ ಅಭಿಷೇಕ್ ಶಿರಾ. ವಿಷನ್ ಟು ಮೈಂಡ್ಗೆ ಸ್ವಾಗತ. ಗಾದೆಗಳು ಹಿರಿಯರ ಅನುಭವದ ಮಾತುಗಳು. ಗಾದೆಗಳು ವೇದಗಳಿಗೆ ಸಮಾನ. ಈ ಗಾದೆ ಮಾತಿನಲ್ಲಿ ತಾಳಿದವನು ಬಾಳಿಯಾನು. ಇದು ಒಂದು ಜನಪ್ರಿಯ ಗಾದೆ ಮಾತು. ಕೋಪದ ವಿಚಾರಕ್ಕೆ ಬಂದರೆ ಅತಿಯಾದ ಕೋಪವನ್ನು ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು. ಕೋಪವು ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ತಿಳಿಸುತ್ತದೆ. ಕೋಪಂ ಅನರ್ಥ ಸಾಧನಂ. ಈ ಮಾತಿನಂತೆ ಕೋಪವು ಕೆಡುಕನ್ನು ಉಂಟು ಮಾಡುತ್ತದೆ. ಒಂದು ಕ್ಷಣ ಕೋಪಕ್ಕೆ ತಮ್ಮ ಬುದ್ಧಿಯನ್ನು ಕೊಟ್ಟರೆ ಅದು ನಮ್ಮನ್ನು ಮಾತ್ರವಲ್ಲದೆ ಅದಕ್ಕೆ ಗುರಿಯಾದವರನ್ನು ಸಹ ಅಪಾಯಕ್ಕೆ ತಳ್ಳುತ್ತದೆ. ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬೇಕೆಂದರೆ ಇನ್ನೊಬ್ಬ ವ್ಯಕ್ತಿಯು ಕೋಪಿಸಿಕೊಳ್ಳಬೇಕು. ಕುಂಬಾರನು ಹಲವು ದಿನಗಳ ಕಾಲ ಶ್ರಮಪಟ್ಟು ಮಡಿಕೆಯನ್ನು ತಯಾರು ಮಾಡುತ್ತಾನೆ. ತಯಾರು ಮಾಡಿದ ಮಡಿಕೆಯನ್ನು ಕ್ಷಣ ಮಾತ್ರದಲ್ಲಿ ಒಂದು ದೊಣ್ಣೆಯ ಸಹಾಯದಿಂದ ನಾಶ ಮಾಡಬಹುದು. ಒಂದು ಕ್ಷಣದ ಕೋಪವು ಅತಿ ದೊಡ್ಡ ಅನಾಹುತವನ್ನು ಉಂಟು ಮಾಡುತ್ತದೆ. ಆ ಒಂದು ಕ್ಷಣದಲ್ಲಿ ಮಾಡಿದ ಅನಾಹುತವನ್ನು ಒಂದು ಕ್ಷಣದಲ್ಲಿ ಸರಿಪಡಿಸಲು ಸಾಧ್ಯವೇ ಇಲ್ಲ. ಹಾಗೆಯೇ ಕೋಪದಲ್ಲಿ ಮೂಗನ್ನು ಕತ್ತರಿಸಿಕೊಂಡರೆ ನಾವು ಕೋಪವನ್ನು ಕಡಿಮೆ ಮಾಡಿಕೊಂಡಾಗ, ಶಾಂತರಾದಾಗ ಕ್ಷಣ ಮಾತ್ರದಲ್ಲಿ ಆ ಕತ್ತರಿಸಿಕೊಂಡ ಮೂಗು ಸರಿ ಹೋಗುತ್ತಾ? ತಾಳ್ಮೆಯಿಂದ ಆಲೋಚಿಸಿ ತಮ್ಮ ಮುಂದೆ ಇದ್ದ ಕೋಪವನ್ನು ಬೆನ್ನ ಹಿಂದಿಟ್ಟು ಮುಂದೆ ನಡೆದರೆ ನಾವು ಜೀವನದಲ್ಲಿ ಗೆಲ್ಲಬಹುದು. ತಾಳಿದವನು ಬಾಳಿಯಾನು.